ಕಾರ್ಗಿಲ್ ವೀರರ ತ್ಯಾಗಕ್ಕೆ ಹಾಸನದಲ್ಲಿ ಭಾವಪೂರ್ಣ ನಮನ. ಯೋಧರ ಸೇವೆ ಒಂದೇ ದಿನಕ್ಕೆ ಸೀಮಿತವಲ್ಲ, ವರ್ಷಪೂರ್ತಿ ಗೌರವಿಸಬೇಕು. ಸಂಸದ ಶ್ರೇಯಸ್ ಪಟೇಲ್. ಹಾಸನದಲ್ಲಿ ದೇಶದ ಗಡಿಯನ್ನು ರಕ್ಷಿಸುವ ನಿಟ್ಟಿನಲ್ಲಿ ತಮ್ಮ ಜೀವವನ್ನೇ ಪಣಕ್ಕಿಟ್ಟು ಹೋರಾಡಿದ ಕಾರ್ಗಿಲ್ ಸಮರದ ವೀರಯೋಧರ ತ್ಯಾಗ, ಶೌರ್ಯ ಮತ್ತು ದೇಶಭಕ್ತಿಯನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವ ಕೆಲಸ ನಾವುಗಳು ಮಾಡಬೇಕು ಎಂದು ಸಂಸದ ಶ್ರೇಯಸ್ ಪಟೇಲ್ ತಿಳಿಸಿದರು. ನಗರದ ಕುವೆಂಪು ನಗರದಲ್ಲಿರುವ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಉದ್ಯಾನವನದ ಯುದ್ಧ ಸ್ಮಾರಕದಲ್ಲಿ ಭಾನುವಾರ ಕಾರ್ಗಿಲ್ ವಿಜಯ್ ದಿವಸ್‌ನ್ನು ಅತ್ಯಂತ ಗೌರವಯುತವಾಗಿ ಆಚರಿಸಲಾಯಿತು. ರಾಷ್ಟ್ರೀಯ ಮಾಜಿ ಸೈನಿಕರ ಸಮನ್ವಯದ ಆಶ್ರಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹಾಸನ ಲೋಕಸಭಾ ಕ್ಷೇತ್ರದ ಸಂಸದ ಶ್ರೇಯಸ್ ಪಟೇಲ್ ಅವರು ಯುದ್ಧ ಸ್ಮಾರಕಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಕಾರ್ಗಿಲ್ ಯುದ್ಧದಲ್ಲಿ ವೀರಮರಣ ಹೊಂದಿದ ಯೋಧರ ಸ್ಮರಣಾರ್ಥ 2 ನಿಮಿಷ ಮೌನಾಚರಣೆ ನಡೆಸಿದರು. ಬಳಿಕ ಮಾಜಿ ಸೈನಿಕರು, ಅವರ ಕುಟುಂಬ ಸದಸ್ಯರು ಹಾಗೂ ಸಾರ್ವಜನಿಕರಿಗೆ ಅಭಿನಂದನೆ ಸಲ್ಲಿಸಿದರು. ಸೈನಿಕರಾಗಿ ಹೋರಾಡಿ ವೀರಮರಣ ಹೊಂದಿದ ಕುಟುಂಬದವರಿಗೆ ಸಹಾಯಧನದ ಚೆಕ್ ವಿತರಣೆ ಮಾಡಲಾಯಿತು. ಹಾಸನ ಲಯನ್ಸ್ ಕ್ಲಬ್ನಿಂದ 3 ನಿವೃತ್ತ ಯೋಧರನ್ನು ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಂಸದ ಶ್ರೇಯಸ್ ಪಟೇಲ್, ಕಾರ್ಗಿಲ್ ವಿಜಯ್ ದಿವಸ್ ಕೇವಲ ಒಂದು ಸ್ಮರಣಾ ದಿನವಲ್ಲ, ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ಯೋಧರ ಶೌರ್ಯವನ್ನು ನೆನೆಯುವ ಪವಿತ್ರ ದಿನವಾಗಿದೆ ಎಂದರು. ಕಾರ್ಗಿಲ್ ಯುದ್ಧದಲ್ಲಿ ದೇಶದ 527 ಯೋಧರು ತಮ್ಮ ಅಮೂಲ್ಯ ಪ್ರಾಣವನ್ನು ದೇಶದ ರಕ್ಷಣೆಗಾಗಿ ಅರ್ಪಿಸಿದ್ದಾರೆ. ಅವರ ತ್ಯಾಗದಿಂದಲೇ ಇಂದು ದೇಶದ ಜನರು ನೆಮ್ಮದಿಯಿಂದ ಬದುಕುತ್ತಿದ್ದಾರೆ. ಆದ್ದರಿಂದ ಯೋಧರನ್ನು ಕೇವಲ ಒಂದು ದಿನ ನೆನಪಿಸಿಕೊಳ್ಳುವುದು ಸಾಕಾಗುವುದಿಲ್ಲ. ವರ್ಷದ 365 ದಿನಗಳಲ್ಲೂ ಅವರ ಸೇವೆ ಮತ್ತು ತ್ಯಾಗವನ್ನು ಗೌರವಿಸುವ ಮನೋಭಾವ ಪ್ರತಿಯೊಬ್ಬ ಭಾರತೀಯನಲ್ಲೂ ಇರಬೇಕು ಎಂದು ಹೇಳಿದರು. ದೇಶಕ್ಕಾಗಿ ಹೋರಾಡಿದ ಯೋಧರನ್ನು ದೇವರಿಗೆ ಸಮಾನವಾಗಿ ಕಾಣಬೇಕು. ಅವರ ಕುಟುಂಬಗಳು ಎದುರಿಸುವ ಸಮಸ್ಯೆಗಳಿಗೆ ಸಮಾಜ ಮತ್ತು ಸರ್ಕಾರ ಸ್ಪಂದಿಸಬೇಕಿದೆ. ಜನಪ್ರತಿನಿಧಿಗಳಾಗಿ ಮಾಜಿ ಸೈನಿಕರು ಹಾಗೂ ಅವರ ಕುಟುಂಬಗಳ ಪರವಾಗಿ ನಿಲ್ಲುವುದು ನಮ್ಮ ಕರ್ತವ್ಯ ಎಂದು ಅವರು ತಿಳಿಸಿದರು. ಮತ್ತೆ ಅತ್ಯಂತ ಗೌರವ ಈ ಕಾರ್ಯಕ್ರಮಕ್ಕೆ ಬರ್ಬೇಕಂತ ಹೇಳಿದ್ರೆ, ಯಾಕಂದ್ರೆ ನಾನು ಗಣರಾಜ್ಯೋತ್ಸವದಲ್ಲೇ ನಾನು ನೋಡಿದೆ ನಮ್ಮ 26th ಏನು ರಿಪಬ್ಲಿಕ್ ಡೇ ದಿನ ನಾನು ಬಂದಿದ್ದೆ. ಅವತ್ತಿಂದನೇ ಅನ್ಕೊಂಡೆ ನಾನು ಬರ್ತಾ ಇರಬೇಕು, ಇಲ್ಲಿಗೆ ನಿಮ್ಗಳ ಜೊತೆ ಬೆರಿಬೇಕು ಅನ್ನೋದೊಂದು ಆಸೆ ಇತ್ತು. ಮತ್ತೊಂದು ಸುವರ್ಣಾವಕಾಶ ನನಗೆ ನಮ್ಮ ಅಧ್ಯಕ್ಷರು, ಸಂಘದವರೆಲ್ಲ ಸೈನಿಕ ಸಂಘದ ಅಧ್ಯಕ್ಷರು ನನಗೆ ಅವಕಾಶ ಮಾಡಿಕೊಟ್ರು. ಈ ಒಂದು ಪವಿತ್ರವಾದಂತಹ ಕಾರ್ಗಿಲ್ ವಿಜಯ್ ದಿವಸ ದಿನ ನಿಮ್ಮ ಜೊತೆ ಸೇರುವಂಥದ್ದು, ಅದಕ್ಕೆಲ್ಲ ನಾನು ಕೃತಜ್ಞತೆಗಳನ್ನ ನಾನು ಸಲ್ಲಿಸ್ತೀನಿ. ಇವತ್ತು ನಾವು ನಮ್ಮ ಸೈನಿಕರ ಬಗ್ಗೆ ನಾವೆಷ್ಟು ಬಣ್ಣಿಸಿದ್ರು ಸಾಲದು. ಈಗ ಅದೇ ಮಂಜುನಾಥ್ ಸರ್ ಹೇಳ್ತಿದ್ರು, ನಮ್ಮ ದೇಶದ ಸುಮಾರು 527 ಸೈನಿಕರು ಏನು ನಮಗೋಸ್ಕರ ಇವತ್ತು ಅವ್ರನ್ನ ಸ್ಮರಿಸುವಂಥ ಕೆಲಸವನ್ನ ನಾವು ಮಾಡಬೇಕು. ಇವತ್ತು ಗೌರವಪೂರ್ವಕವಾಗಿ ನಾವು ಅವರಿಗೆ ನಮನವನ್ನ ನಾವು ಸಹ ಸಲ್ಲಿಸಿದ್ವಿ. ನಾವು ಕಾರ್ಗಿಲ್ ವಿಜಯ್ ದಿವಸ ಒಂದೇ ದಿನ ಅವ್ರನ್ನ ಕುಟುಂಬವನ್ನ ನೆನೆಸ್ಕೊಳ್ಳೋದಲ್ಲ, ಅವರ ಕುಟುಂಬವನ್ನ ನಾವು ವರ್ಷದ 365 ನೆನೆಸ್ಕೊಳ್ಳುವಂಥ ಕೆಲಸವನ್ನ ನಾವು ಮಾಡಬೇಕು. ಜೊತೆಗೆ ಅವರ ಕಷ್ಟ ಕಾರ್ಯಕ್ರಮಕ್ಕೆ ನಾವು ಆಗುವಂಥ ಕೆಲಸವನ್ನ ಒಬ್ಬ ಜನಪ್ರತಿನಿಧಿಯಾಗಿ ನಾವು ಮಾಡಬೇಕು. ನನ್ನ ಜವಾಬ್ದಾರಿ ಅಂತ ನಾನು ಭಾವಿಸ್ತೀನಿ. ಯಾಕಂತ ಹೇಳಿದ್ರೆ ಇವತ್ತು ನಾವು ಸ್ವತಂತ್ರವಾಗಿ ನಾವೆಲ್ಲ ಇವತ್ತು ಒಂದು ಸ್ವತಂತ್ರವಾಗಿ ಒಂದು ಯಾವುದೇ ರೀತಿಯಲ್ಲಿ ನಾವು ಇದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಅವತ್ತು ವೀರಮರಣ ಹೊಂದಂತಹ ನಮ್ಮ ಸೈನಿಕರು ಅಂತ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರ ಬಗ್ಗೆ ನಾವು ಎಷ್ಟು ಬಣ್ಣಿಸಿದ್ರು ಸಾಲದು. ಅವ್ರನ್ನ ನಾನಂತೂ ದೇವರಿಗೆ ನಾನು ಹೋಲಿಸಕ್ಕೆ ಇಷ್ಟಪಡ್ತೀನಿ. ನಾವು ಇವತ್ತು ಸ್ವತಂತ್ರವಾಗಿದ್ದೀವಿ ಅಂತ ಹೇಳಿದ್ರೆ ನಾವು ನಮಗೆ ದೇವರು ಒಂದು ಶಕ್ತಿ ಕೊಡ್ತಾನೆ. ಇವತ್ತು ನಾವು ಸ್ವತಂತ್ರವಾಗಿರೋಕ್ಕೆ ಶಕ್ತಿ ಕೊಟ್ಟವರು ನಮ್ಮ ವೀರ ಯೋಧರು, ನಮ್ಮ ಸೈನಿಕರು. ಅವ್ರಿಗೆ ನಾವು ಕೃತಜ್ಞತೆಗೆ ಎಷ್ಟು ಸಲ್ಲಿಸಿದ್ರು ಸಾಲದು. ಜೊತೆಗೆ ನನ್ನ ಒಂದು ಮನವಿ ಏನಂತ ಹೇಳಿದ್ರೆ, ನಾವು ನಮ್ಮ ಯುವ ಪೀಳಿಗೆಗೂ ನಾವು ಯೋಧರ ಬಗ್ಗೆ, ಸೈನಿಕರ ಬಗ್ಗೆ ಹೇಳುವಂಥ ಕೆಲಸವನ್ನ ಮಾಡಬೇಕು. ಜೊತೆಗೆ ನಾವು ನಮ್ಮ ಕುಟುಂಬ, ಯಾರ ಕುಟುಂಬ ಆಗಿರ್ಬೋದು, ಸೇನೆಗೆ ಸೇರಿಸುವಂತ ಕೆಲಸವನ್ನ ನಾವು ಮಾಡಬೇಕು, ಧೈರ್ಯವನ್ನ ಮಾಡಬೇಕು. ಯಾಕಂತ ಹೇಳಿದ್ರೆ ಸೇನೆ ಅಂತಿದ್ದಂಗೆ ಒಂದು ಭಯದ ವಾತಾವರಣ, ಏನೋ ಹೆದರಿಕೆ ತಮ್ಮ ಪೋಷಕರಿಗಿರ್ತದೆ. ಆದ್ರೆ ನನ್ನೊಂದು ದುರಾದೃಷ್ಟ ಏನಾಗುತ್ತೆ, ನಮಗೆ 2 ಹೆಣ್ಮಕ್ಳು, ಗಂಡ್ಮಕ್ಕಾಗಿದ್ರೆ ಖಂಡಿತವಾಗಿ ನಾನು ಒಬ್ಬನಂತೂ ನಾನು ಸೇನೆಗೆ ಸೇರಿಸುವಂತ ಕೆಲಸವನ್ನ ಮಾಡ್ತಿದ್ದೆ. ಹಾಗಾಗಿ ಎಲ್ಲರಿಗೂ ಈ ಒಂದು ಪವಿತ್ರವಾದಂತಹ ದಿನ ಒಳ್ಳೆಯದನ್ನ ಆಗಲಿ. ಇವತ್ತು ಕಾರ್ಗಿಲ್ ವಿಜಯ್ ದಿವಸ ನಾವೆಲ್ಲ ಸ್ಮರಣೆ ಮಾಡಿದ್ದೀವಿ. ನಮ್ಮ ಅಧ್ಯಕ್ಷರು ಸುಮಾರು ಗಮನಕ್ಕೆ ತಂದರು, ಆಸ್ಪತ್ರೆಗೆ 10 ಗುಂಟೆ ಜಾಗ ಇದೆ,
ಆದರೆ ಏನು ನಮಗೆ ಇದಿಲ್ಲ, ಸ್ಯಾಂಕ್ಷನ್ ಆಗಿದೆ, ಆದರೆ ಅನುದಾನದ ವಿಷಯದಲ್ಲಿ ಏನೋ ಪ್ಲಾನ್ ಕೊರತೆ ಸಮಸ್ಯೆ ಆಗಿದೆ ಅಂತ. ಖಂಡಿತವಾಗಿ ಅದನ್ನು ಸಹ ಮುಂದಿನ ಬರುವಂಥ ದಿನಗಳಲ್ಲಿ ಪ್ರಾಮಾಣಿಕವಾಗಿ ಮಾಡುವಂಥ ಕೆಲಸವನ್ನು ಮಾಡ್ತಿರೋದ್ರಲ್ಲಿ ಯಾವ ರೀತಿಯ ಅನುಮಾನ ಬೇಡ. ನನಗೆ ವೈಯಕ್ತಿಕವಾಗಿ ಮನವಿ ಏನಂತ ಹೇಳಿದ್ರೆ, ಏನೇ ಸಮಸ್ಯೆಗಳು ಸೈನಿಕರು, ಮಾಜಿ ಸೈನಿಕರು ಕುಟುಂಬದಲ್ಲಿ ಏನೇ ಸಮಸ್ಯೆಗಳಿದ್ರೆ ನನ್ನ ಗಮನಕ್ಕೆ ತಗೊಬನ್ನಿ. ನಿಮ್ಮ ಕುಟುಂಬದ ಸದಸ್ಯ ರೀತಿಯಲ್ಲಿ ಪ್ರಾಮಾಣಿಕವಾಗಿ ನಿಮ್ಮ ಜೊತೆ ಇರುವಂಥ ಕೆಲಸವನ್ನು ಮಾಡ್ತೀನಿ. ಯಾವುದೇ ಹಿಂಜರಿಕೆ ಏನು ಬೇಡ. ನಾನು ಮನೇಲಿ ಇರ್ತೀನಿ, ನಾನು ಈ ಕರೆಗೆ ಸ್ವೀಕರಿಸ್ತೀನಿ. ಏನೇ ಇದ್ರು ನನ್ನ ಗಮನಕ್ಕೆ ತಗೊಬನ್ನಿ. ಈಗ ಸಮಸ್ಯೆ ಆಗ್ತಿದೆ ನಮ್ಮ ಸೈನಿಕರಿಗೆ, ನಮಗೆ ಇದು ಆಗ್ತಿದೆ ಅಂತ ಹೇಳಿ ಖಂಡಿತವಾಗಿ ನಮ್ಮ ಜಿಲ್ಲೆಯಲ್ಲಿ ಏನಾದರೂ ನಿಮಗೆ ಲೋಪದೋಷ ಆಗಿದ್ರೆ ಅದನ್ನ ಬಗೆಹರಿಸೋ ಕೆಲಸವನ್ನು ನಾವು ಮಾಡ್ತೀವಿ. ನಿಮ್ಮ ಜೊತೆ ಜಿಲ್ಲಾಡಳಿತ, ಜಿಲ್ಲಾ ಪೊಲೀಸ್ ಇಲಾಖೆಯವರು ಎಲ್ಲರೂ ನಮ್ಮ ಸೈನಿಕರ ಜೊತೆ ಇದ್ದೀವಿ. ಮತ್ತೆ ಜೊತೆಗೆ ನಮ್ಮ ಜಿಲ್ಲಾ ಸೈನಿಕ ಸಂಘದ ಜೊತೆಗೆ ಖಂಡಿತವಾಗಿಯೂ ನಾವೆಲ್ಲ ದುಡಿಯುವಂಥ ಕೆಲಸವನ್ನು ಮಾಡ್ತೀವಿ. ಮುಂದೆ ಏನೇನು ಆಗುವವುಗಳಾಗಬೇಕು ಅದನ್ನ ನಿಮ್ಮ ಜೊತೆ ಸೇರಿ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಇವತ್ತು ಒಂದು ಪವಿತ್ರವಾದಂತಹ ದಿನ ಅರ್ಥಪೂರ್ಣವಾಗಿ ನಾವೆಲ್ಲ ಸೇರಿ ಆಚರಿಸಿದ್ದೀರಿ. ಇದಕ್ಕೆ ನಾನು ಭಾಗಿಯಾಗಿದ್ದು ಅತ್ಯಂತ ನನಗೆ ಖುಷಿಯಾದಂತಹ ವಿಷಯ. ಅದೇ ಮಾದರಿಯಲ್ಲಿ ಇವತ್ತು ಏನು ಕಾರ್ಗಿಲ್ ವಿಜಯ ದಿವಸ ಮಾದರಿಯಲ್ಲೇ ಆ ಮಾರ್ಗದಲ್ಲೇ ನಮ್ಮ ಯುವ ಪೀಳಿಗೆಗೂ ಸಾಗುವಂಥ ಕೆಲಸವನ್ನ ಮಾಡೋಣ. ನಾವು ಪ್ರೋತ್ಸಾಹನ ಕೊಡೋಣ. ನಮ್ಮ ದೇಶದ ಯುವಕರು ಅತ್ಯಂತ ಹೆಚ್ಚು ಸೇನೆಗೆ ಸೇರಿಸ್ಕೊಳ್ಳೋಕೆ ನಾವೆಲ್ಲ ಪ್ರೋತ್ಸಾಹನ ಕೊಡುವಂಥ ಕೆಲಸವನ್ನ ಮಾಡೋಣ ಅಂತ ಹೇಳ್ತಾ, ಮಾಜಿ ಸೈನಿಕರಿಗೂ ಸಹ ನಾನೊಂದು ಮನವಿ, ನಮ್ಮ ಸಂಘದವರಿಗೆ, ಮಾಜಿ ಸೈನಿಕರಿಗೆ ಏನು ನಮ್ಮ ಜಿಲ್ಲೆಯಲ್ಲಿ ವರ್ಷ ಒಂದು ರಿಟೈರ್ಮೆಂಟ್ ಆಗಿ ಅವರ ಒಂದು ರಿಟೈರ್ಮೆಂಟ್ ಲೈಫ್ ಮುಗಿಸ್ಕೊಂಡು ಅವರ ಕುಟುಂಬಕ್ಕೆ ಅವರ ಊರಿಗೆ ವಾಪಸ್ ಬರ್ತಾರೆ, ಅವಾಗ ಒಂದು ಅವ್ರಿಗೆ ಅಭಿನಂದನಾ ಸಮಾರಂಭವನ್ನು ಮಾಡಿ ಖಂಡಿತವಾಗಿಯೂ ಆ ಸಮಾರಂಭಕ್ಕೆ ಏನೇನಾಗಬೇಕು ಆ ಸಹಕಾರವನ್ನು ಖಂಡಿತವಾಗಿಯೂ ನಾನು ಮಾಡ್ತೀನಿ. ಅದು ನಾನು ಒಳ್ಳೆಯ ಚಿಕ್ಕದಲ್ಲಿ ಈಗ ಅದನ್ನ ಹೇಳ್ತಂದೆ. ಯಾಕಂದ್ರೆ ಅವ್ರು ನಮ್ಮ ಜಿಲ್ಲೆಗೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರು ಗೌರವ ನೀವೆಲ್ಲ ಅದಕ್ಕೆ ಖಂಡಿತವಾಗಿಯೂ ಅದನ್ನ ಮಾಡ್ತಾ ಇದ್ದೀರಿ. ಅದ್ರ ಜೊತೆಗೆ ನಂದು ಒಂದು ಅಳಿಲ್ ಸೇವೆ ಇರಲಿ ಅಂತ ನಿಮಗೆ ನನ್ನ ಒಂದು ಕಳಕಳಿಯ ಮನವಿ ಅಂತ ಹೇಳ್ತಾ, ಇವತ್ತು ಎಲ್ಲ ಅರ್ಥಗರ್ಭಿರುವಂಥ ಒಂದು ಇವತ್ತು ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ. ಎಲ್ಲರಿಗೂ ಭಗವಂತ ಒಳ್ಳೆತನ ಮಾಡಲಿ. ನಾವು ಇವತ್ತು ಒಂದು ಗೌರವಾತ್ಮಕವಾಗಿ ಅವರಿಗೆ ಕುಟುಂಬಕ್ಕೆ ಶಕ್ತಿ, ಧೈರ್ಯ ಬರೆಸುವಂಥ ಕೆಲಸವನ್ನು ಮಾಡೋಣ. ಜೊತೆಗೆ ಅವ್ರ ಕುಟುಂಬದ ಜೊತೆಗೆ ನಾವು ಯಾವಾಗಲೂ ನಿಲ್ಲುವಂಥ ಕೆಲಸವನ್ನು ನಾವೆಲ್ಲ ಸೇರಿ ಮಾಡೋಣ ಅಂತ ಹೇಳ್ತಾ, ಈ ಮಳೆಯಲ್ಲೂ ಸಹ ಇಷ್ಟು ಜನ ಸೇರಿ ಇವತ್ತು ನೀವು ಬಂದು ಈ ಒಂದು ಅರ್ಥಪೂರ್ಣವಾದಂತಹ ಪವಿತ್ರವಾದಂತಹ ದಿನವನ್ನು ನೀವು ಯಶಸ್ವಿಗೊಳಿಸಿದ್ದೀರಿ. ನಿಮ್ಗೆಲ್ಲರಿಗೂ ತುಂಬ ಧನ್ಯವಾದಗಳು. ನಾನು ಸಹ ಕಾರ್ಯಕ್ರಮ ಇವತ್ತು ಸುಮಾರು ಇದರಿಂದ ತಡವಾಗಿ ಬಂದೆ. ಅದಕ್ಕೆ ತಮ್ಮಲ್ಲಿ